ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಪೂರ್ತಿ ಭಾಷಣ ಓದದ ಗವರ್ನರ್ ತಾರಕಕ್ಕೇರಿದ ಸಂಘರ್ಷ. ಕೇವಲ 2 ಮಾತಿನಲ್ಲಿ ತಮ್ಮ ಭಾಷಣವನ್ನ ಗವರ್ನರ್ ಮುಗಿಸ್ತಾರೆ. ಮೊದಲು ಮತ್ತು ಕೊನೆ ಪ್ಯಾರ ಮಾತ್ರ ಓದಿದ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಜೈ ಹಿಂದ್ ಜೈ ಕರ್ನಾಟಕ ಅಂತ ತಮ್ಮ ಭಾಷಣವನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಮುಗಿಸಿ ಗವರ್ನರ್ ಹೊರ ನಡೀತಾರೆ. ಇದರಿಂದಾಗಿ ಸದನದಲ್ಲಿ ಭಾರಿ ಹೈ ಡ್ರಾಮಾವೇ ಸೃಷ್ಟಿಯಾಗುತ್ತೆ. ಗವರ್ನರ್ ನಡೆಗೆ ಆಕ್ಷೇಪ ವ್ಯಕ್ತವಾಗುತ್ತೆ, ಧಿಕ್ಕಾರಗಳು ಮೊಳಗುತ್ತೆ. ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋ ಹೋರಾಟ ಶುರುವಾಗಿದೆ. संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। मैं राज्य विधानमंडल के संयुक्त अधिवेशन ಕರ್ನಾಟಕ ಹಿಂದೆಂದೂ ಕಂಡು ಕೇಳರಿಯದ ಘಟನೆಗೆ ಇವತ್ತಿನ ವಿಧಾನಸಭೆ ಸಾಕ್ಷಿಯಾಗಿದೆ. ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಮಾಡದೆ ರಾಜ್ಯಪಾಲರು ನಿರ್ಗಮಿಸಿದ್ದಾರೆ. ಈ ವೇಳೆ ಸದನದ ಒಳಗೆ ಕದನವೇ ನಡೆದು ಹೋಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದದೆ ನಿರ್ಗಮಿಸಿದ ಗವರ್ನರ್. 2 ಸಾಲು 37 ಸೆಕೆಂಡ್ನಲ್ಲಿ ಭಾಷಣ ಮುಗಿಸಿದ ರಾಜ್ಯಪಾಲರು. कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ತಾರಕಕ್ಕೇರಿದ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವಿನ ಸಂಘರ್ಷ. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಇಷ್ಟೇ, ನನ್ನ ಸರ್ಕಾರ ರಾಜ್ಯದ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಅಭಿವೃದ್ಧಿಗೆ ಬದ್ಧವಾಗಿದೆ. ಅಭಿವೃದ್ಧಿಯನ್ನ ಸರ್ಕಾರ 2 ಪಟ್ಟು ಹೆಚ್ಚಿಸಲು ಕಟಿಬದ್ಧವಾಗಿದೆ ಅಂತ 2 ಸಾಲಿನಲ್ಲಿ ಭಾಷಣ ಮಾಡಿದ ರಾಜ್ಯಪಾಲರು ಜೈ ಹಿಂದ್ ಜೈ ಕರ್ನಾಟಕ ಅಂತ ವಿಧಾನಸಭೆಯ ಸದನದಿಂದ ಹೊರ ನಡೆದ್ರು. ರಾಜ್ಯಪಾಲರ ಈ ನಡೆ, ವಿಧಾನಸಭೆಯ ಈ ಸನ್ನಿವೇಶ, ಸದನದಲ್ಲಾದ ಈ ಬೆಳವಣಿಗೆ ಹಿಂದೆಂದೂ ಆಗಿರಲಿಲ್ಲ. ಹಿಂದೆಂದೂ ಕರ್ನಾಟಕ ವಿಧಾನಸಭೆ ಕಂಡು ಕೇಳರಿಯದ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೊಟ್ಟ ಭಾಷಣವನ್ನ ಮಾಡದೆ ಕೇವಲ 2 ಸಾಲಿನಲ್ಲಿ ಭಾಷಣ ಮಾಡಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಜೈ ಹಿಂದ್ ಜೈ ಕರ್ನಾಟಕ ಅಂತ 37 ಸೆಕೆಂಡ್ನಲ್ಲಿ ಭಾಷಣ ಮುಗಿಸಿ ವಿಧಾನಸಭೆಯಿಂದ ಹೊರ ನಡೆದಿದ್ದಾರೆ. मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है।
जय हिंद, जय कर्नाटक। ರಾಜ್ಯಪಾಲರ ಈ ನಡೆಯನ್ನ ಆಡಳಿತ ಪಕ್ಷದ ಸದಸ್ಯರು ಖಂಡಿಸಿದ್ರು, ಧಿಕ್ಕಾರ ಕೂಗಿದ್ರು, ಅಸಂವಿಧಾನಿಕ ನಡೆ ಅಂತ ಟೀಕಿಸಿದ್ರು. ಹೀಗೆ ರಾಜ್ಯಪಾಲರು ಹೊರ ಹೋಗುವಾಗ ದ್ವಾರದ ಬಳಿಯೇ ಇದ್ದ ಕಾಂಗ್ರೆಸ್ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನೀವು ಭಾಷಣ ಮಾಡಲೇಬೇಕು ಅಂತ ತಾಕೀತು ಮಾಡಿದ್ರು. ಮಹಾಮಹಿಂ, ನಿಮ್ಮ ನಡೆ ಅಸಂವಿಧಾನಿಕ ಕೃತ್ಯ. ಗವರ್ನರ್ ಆಗಿ ನೀವು ಭಾಷಣ ಮಾಡಿಯೇ ಹೋಗ್ಬೇಕು. ಭಾಷಣ ಮಾಡದೆ ಕರ್ನಾಟಕವನ್ನ ಅಪಮಾನ ಮಾಡಬೇಡಿ ಅಂದ್ರು. ಈ ವೇಳೆ ಹರಿಪ್ರಸಾದ್ರನ್ನ ಅಲುಗಾಡಲು ಸಾಧ್ಯವಾಗದಂತೆ ಪಕ್ಕಕ್ಕೆ ಎಳೆದೊಯ್ದಿದ್ದ ಮಾರ್ಷಲ್ಗಳು ಪಕ್ಕಕ್ಕೆ ಬಿಟ್ಟಿದ್ರು. ರಾಜ್ಯಪಾಲರನ್ನ ತಡೆಯಲು ಯತ್ನಿಸಿದ ವೇಳೆ ಹರಿಪ್ರಸಾದ್ ಬಟ್ಟೆ ಕೂಡ ಹರಿದಿತ್ತು. ಬಿಜೆಪಿಯವರೇ ಕುರ್ತಾ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಆರೋಪಿಸಿದ್ರು. ಸರ್ಕಾರದ ಭಾಷಣ ಓದದೆ ತಾವೇ ಸಿದ್ಧಪಡಿಸಿ ಓದಿದ್ದಾರೆಂದ ಸಿಎಂ. ಸರ್ಕಾರದ ಭಾಷಣ ಓದದೆ ತಾವೇ ಸಿದ್ಧಪಡಿಸಿ ಓದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಸಂವಿಧಾನದ ವಿಧಿಯನ್ನ ವಿರೋಧಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನ ಓದ್ದೇನೆ ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ರಾಜ್ಯಪಾಲರು ಹೊರನಡೆದ 1 ಗಂಟೆಯ ನಂತರ ವಿಧಾನಸಭೆ ಕಲಾಪ ಪುನರಾರಂಭವಾಯಿತು. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಪ್ರತಿ ಮಂಡಿಸಲಾಯಿತು. ಬಳಿಕ ಸಂತಾಪ ಸೂಚನಾ ಕಲಾಪವನ್ನ ಸ್ಪೀಕರ್ ಕೈಗೆತ್ತಿಕೊಂಡ್ರು. ಸಂಸದೀಯ ವ್ಯವಹಾರಗಳ ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್ ಸದನದಲ್ಲಿ ಮಾತಾಡಲು ಮುಂದಾದ್ರು. ಈ ವೇಳೆ ರಾಜ್ಯಪಾಲರಿಗೆ ಅಗೌರವ ತೋರಿದ ಬಗ್ಗೆ ದೂರು ನೀಡಿದ್ದೇವೆ, ಕ್ರಮ ತೆಗೆದುಕೊಳ್ಳಿ ಎಂದು ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರು. ಈ ವೇಳೆ ಗದ್ದಲ ಉಂಟಾಯಿತು. ಗದ್ದಲದ ನಡುವೆಯೇ ಸಂತಾಪ ಸೂಚಿಸಲಾಯಿತು. ಸಂಸದೀಯ ವ್ಯವಹಾರಗಳ ಸಚಿವರಿಗೆ ಮಾತನಾಡಲು ಅವಕಾಶ ನೀಡಿದ ಬಳಿಕ ವಿಪಕ್ಷ ನಾಯಕರಿಗೂ ಅವಕಾಶ ಕೊಡುವಂತೆ ಬಿಜೆಪಿ ಸದಸ್ಯರು ಒತ್ತಾಯಿಸಿದ್ರು. ಬ್ಯೂರೋ ರಿಪೋರ್ಟ್, ಟಿವಿ9.